ಒಂದು ಊರಿನಲ್ಲಿ ಇಬ್ಬರು ಅಣ್ಣ-ತಂಗಿ ಇರುತ್ತಾರೆ. ಅಣ್ಣನಿಗೆ ತಂಗಿ ಎಂದರೆ ಪಂಚಪ್ರಾಣ. ಅವನು ಪ್ರೀತಿಯಿಂದ ಯಾವಾಗಲೂ ತಂಗಿಯನ್ನ ಅಶುಪುಟ್ಟ ಅಂತನೇ ಕರೆಯೋದು. ಹೀಗೆ ಒಂದು ದಿನ ಅಣ್ಣ ತನ್ನ ತಂಗಿಯನ್ನ ಜಾತ್ರೆಯನ್ನ ನೋಡಲು ಪಕ್ಕದ ಊರಿಗೆ ಕರೆದುಕೊಂಡು ಹೋಗುತ್ತಾನೆ. ಆವಾಗ ಅವನ ಗೆಳೆಯ ಗುರುರಾಜನು ಮತ್ತು ಅವನ ಹೆಂಡತಿ ಅಲ್ಲಿಗೆ ಬರುತ್ತಿದ್ದರು. ಆವಾಗ ಅವರು ಮಾತಾಡುತ್ತಾ ಜೊತೆಯಾಗಿ ಜಾತ್ರೆಯಲ್ಲಿ ಸುತ್ತಾಡಿ ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ತಂಗಿಗೆ ಕಬ್ಬು ಅಂದರೆ ತುಂಬಾ ಇಷ್ಟ ಅಂತ ಅಣ್ಣ ತಂಗಿಯ ಹತ್ತಿರ, ಅಶುಪುಟ್ಟ, ನಿನಗೆ ಕಬ್ಬು ಬೇಕಾ ಅಂತ ಅಣ್ಣ ಕೇಳುತ್ತಾನೆ. ತಂಗಿ ನನಗೆ ಬೇಡ ಅಂತ ಹೇಳುತ್ತಾಳೆ. ಹೌದಾ, ಸರಿ ಅಂತ ಎಲ್ಲರೂ ಮನೆಗೆ ಹೋಗುತ್ತಾರೆ. ಮನೆಗೆ ಬಂದ ಸ್ವಲ್ಪ ಸಮಯದ ಬಳಿಕ ತಂಗಿ ಹೇಳುತ್ತಾಳೆ, ನನಗೆ ಕಬ್ಬು ಬೇಕು ಅಣ್ಣ, ಜಾತ್ರೆಗೆ ಹೋಗಿ ತಂದುಕೊಡು ಅಂತ ಹಠ ಹಿಡಿಯುತ್ತಾಳೆ. ಆಗ ಅಣ್ಣನಿಗೆ ತಂಗಿ ಹಠ ಮಾಡೋದನ್ನ ನೋಡುವುದಕ್ಕೆ ಆಗಲಿಲ್ಲ. ಅದಕ್ಕೆ ಅವನು, ಸರಿ, ನಾನು ತಂದುಕೊಡುತ್ತೇನೆ. ನಾನು ಬರುವವರೆಗೂ ನೀನು ಮನೆ ಬಿಟ್ಟು ಎಲ್ಲಿಗೂ ಹೋಗಬಾರದು, ನನ್ನ ಮುದ್ದು ಅಶುಪುಟ್ಟ. ಹಾಗೆ ಹೇಳಿ ಅಣ್ಣ ಹೋಗುತ್ತಾನೆ. ಅಣ್ಣ ತನ್ನ ತಂಗಿಗಾಗಿ ಕಬ್ಬು ತರೋದಕ್ಕೆ ಪಕ್ಕದ ಊರಿಗೆ ಹೋಗಬೇಕು. ಆದರೆ ಹೋಗೋದಕ್ಕೆ ಒಂದೇ ಒಂದು ಗಾಡಿ ಇರೋದಿಲ್ಲ. ಅಣ್ಣನಿಗೆ ತನ್ನ ಗೆಳೆಯ ಗುರುರಾಜನ ನೆನಪಾಗಿ ಅವನಿಗೆ ಫೋನು ಮಾಡಿ ಬರೋದಕ್ಕೆ ಹೇಳುತ್ತಾನೆ. ಆಗ ಅವನು, ಇಲ್ಲ, ನಾನು ಈಗ ಬರೋದಕ್ಕೆ ಆಗಲ್ಲ, ನನ್ನ ಹೆಂಡತಿ ಕರೆದುಕೊಂಡು ಬೇರೆ ಕಡೆ ಹೋಗಬೇಕು ಅಂತ ಹೇಳುತ್ತಾನೆ. ಅಣ್ಣ ಹೇಳುತ್ತಾನೆ, ಹೌದಾ, ಸರಿ ಬಿಡು, ನಾನು ಇಲ್ಲೇ ಯಾರಾದರೂ ಬಂದರೆ ಕರೆದುಕೊಂಡು ಹೋಗುತ್ತೇನೆ. ಅಣ್ಣನಿಗೆ ಯಾರೂ ಸಿಗದೇ ಇದ್ದ ಕಾರಣ ಮತ್ತು ತನ್ನ ತಂಗಿ ಮೇಲಿರುವ ಅತಿಯಾದ ಪ್ರೀತಿಯಿಂದ ಒಬ್ಬನೇ ತಂಗಿ ಬಗ್ಗೆ ಯೋಚನೆ ಮಾಡುತ್ತಾ 24 ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತಾನೆ. ಮನೆಯಲ್ಲಿ ತಂಗಿ ತನ್ನ ಗೆಳತಿಯ ಜೊತೆ ಸೇರಿ ಅಲ್ಲೇ ಪಕ್ಕದಲ್ಲೇ ಇರುವ ಸವಿತಾ ಅಜ್ಜಿ ಮನೆಗೆ ಹೋಗಿ ಸಮಯ ಕಳೆಯುತ್ತಾಳೆ. ಅಲ್ಲಿ ಅಣ್ಣನಿಗೆ ನಡೆದು ತುಂಬಾ ಸುಸ್ತುವಾಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತಾನೆ. ಆವಾಗ ತನ್ನ ತಂಗಿ ನೆನಪಾಗಿ ಮತ್ತೆ ಓಡುತ್ತಾನೆ. ಆಯಾಸ, ಸುಸ್ತು, ಬಾಯಾರಿಕೆ ಎಷ್ಟೇ ಆದರೂ ಅಣ್ಣ ಒಂದು ಕ್ಷಣ ಕೂಡ ನಿಲ್ಲಲಿಲ್ಲ. ಆಗ ತಂಗಿ ಅಣ್ಣನಿಗೆ ಫೋನು ಮಾಡಿ, ಅಣ್ಣ ಎಲ್ಲಿದ್ದೀಯಾ, ಬೇಗ ಬಾ ಅಣ್ಣ, ಇನ್ನು ಎಷ್ಟು ಸಮಯ ಬೇಕು ನಿನಗೆ ಕಬ್ಬು ತರೋದಕ್ಕೆ, ನನಗೆ ತುಂಬ ಹಸಿವಾಗುತ್ತಿದೆ, ಬೇಗ ಬಾ ಅಣ್ಣ, ಯಾಕೆ ಇಷ್ಟು ತಡ ಮಾಡ್ತಿದೀಯಾ ಅಂತ ಅಣ್ಣನಿಗೆ ಜೋರಾಗಿ ಬೈಯುತ್ತಾಳೆ. ಅಣ್ಣ ಹೇಳುತ್ತಾನೆ, ನನ್ನ ಮುದ್ದು ಮರಿ, ಇನ್ನು ಸ್ವಲ್ಪ ಹೊತ್ತು, ನಾನು ಇಲ್ಲೇ ಹತ್ತಿರದಲ್ಲೇ ಇದ್ದೇನೆ, ಬಂದೆ ಎಂದು ಪ್ರೀತಿಯಿಂದ ಹೇಳುತ್ತಾನೆ. ತಂಗಿ ಅಣ್ಣನ ಪರಿಸ್ಥಿತಿಯ ಬಗ್ಗೆ ಕೇಳಲಿಲ್ಲ. ಅಣ್ಣ ತನ್ನ ಪರಿಸ್ಥಿತಿ ತಂಗಿಗೆ ಹೇಳಲಿಲ್ಲ. ಕೊನೆಗೂ ಅಣ್ಣ ಬೇಗ ಓಡಿ ಜಾತ್ರೆಗೆ ಬಂದನು. ಆಗ ಜಾತ್ರೆ ಮುಗಿಯುವ ಸಮಯ ಆಗಿದ್ದರಿಂದ ತುಂಬಾ ಜನ ಇರಲಿಲ್ಲ. ಮನೆಗೆ ಹೋಗಲು ಅಂಗಡಿಯವರೆಲ್ಲರೂ ಗಂಟು ಮೂಟೆ ಕಟ್ಟುತ್ತಿದ್ದರು. ಅಣ್ಣ ಬೇಗ ಓಡಿ ಕಬ್ಬಿನ ಅಂಡಿಗೆ ಹೋಗುತ್ತಾನೆ. ಅಲ್ಲಿ ಬಂದು ಕೇಳಿದರೆ ಕಬ್ಬು ಖಾಲಿಯಾಗಿದೆ ಅಂತ ಅಂಗಡಿಯವರು ಹೇಳುತ್ತಾರೆ. ಅದಕ್ಕೆ ಅಣ್ಣ 2-3 ಅಂಗಡಿಗೆ ಹೋಗಿ ಕೇಳುತ್ತಾನೆ. ಅಲ್ಲಿಯೂ ಕಬ್ಬು ಸಿಗಲಿಲ್ಲ. ಅದಕ್ಕೆ ತುಂಬಾ ಬೇಸರದಿಂದ ಮನೆಗೆ ವಾಪಸ್ ಹೋಗುತ್ತಾನೆ. ಆಗ ಅವನ ಹತ್ತಿರ ಒಂದು ಅಜ್ಜಿ ಬಂದು, ಮಗು, ನನಗೆ ಈ ಕಬ್ಬು ತಿನ್ನೋದಕ್ಕೆ ಆಗೋದಿಲ್ಲ, ತೊಗೋ ಮಗು ಅಂತ ಕೊಟ್ಟು ಹೋಗುತ್ತಾರೆ. ಅಣ್ಣ ಖುಷಿಯಾಗಿ ತೆಗೆದುಕೊಂಡನು. ಮನೆಯಲ್ಲಿ ತಂಗಿ ತನ್ನ ಗೆಳತಿಯ ಜೊತೆ ಸೇರಿ ಅಲ್ಲೇ ಪಕ್ಕದಲ್ಲೇ ಇರುವ ಸವಿತಾ ಅಜ್ಜಿ ಕೊಟ್ಟ ತಿಂಡಿ ತಿನ್ನುತ್ತಿದ್ದಳು. ಅಣ್ಣ ಮತ್ತೆ ಮನೆಗೆ ಬರೋದಕ್ಕೆ 24 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕು. ಅಣ್ಣನ ಕೈಯಲ್ಲಿ ಕಬ್ಬು ಇರೋದರಿಂದ ಜಾಸ್ತಿ ಬೇಗ ನಡೆಯೋದಕ್ಕೆ ಆಗೋದಿಲ್ಲ. ತುಂಬಾ ಸುಸ್ತು, ಬಾಯಾರಿಕೆ ಆಗುತ್ತದೆ. ಆದರೂ ತನ್ನ ತಂಗಿಗೆ ಕಬ್ಬು ಕೊಡದಕ್ಕಾಗಿ ಯಾವುದನ್ನೂ ಲೆಕ್ಕಿಸದೆ ಅವನು ತನ್ನ ಆರಾಧ್ಯ ಗುರುಗಳಾದ ಶ್ರೀಧರ ಸ್ವಾಮಿಯನ್ನ ಮನಸ್ಸಲ್ಲಿ ನೆನೆದು ಬೇಗ ನಡೆಯುತ್ತಾನೆ. ಅದೇ ಸಮಯಕ್ಕೆ ಯಾರೋ ಒಬ್ಬರು ಗಾಡಿಯಲ್ಲಿ ಅವನ ಹತ್ತಿರ ಬಂದು ನಿಲ್ಲಿಸುತ್ತಾರೆ. ಆಗ ಗಾಡಿಯಲ್ಲಿ ಇರುವವರು, ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳುತ್ತಾರೆ. ಅಣ್ಣನು ಅವರಿಗೆ ಎಲ್ಲಾ ವಿಷಯ ಹೇಳುತ್ತಾನೆ. ಆಗ ಅಣ್ಣನಿಗೆ ಖುಷಿಯಾಗಿ, ಇದು ನನ್ನ ಗುರುದೇವ ಶ್ರೀಧರ ಸ್ವಾಮಿ ದಯೆಯಿಂದ ಅಂತ ಗುರುಗಳನ್ನ ಮನಸ್ಸಲ್ಲಿಯೇ ಧನ್ಯವಾದಗಳು ಅಂತ 3 ಬಾರಿ ಹೇಳುತ್ತಾನೆ. ಹೌದಾ, ಸರಿ, ಬನ್ನಿ, ನಾನು ಕೂಡ ಅದೇ ದಾರಿಯಲ್ಲಿ ನಮ್ಮ ಊರಿಗೆ ಹೋಗಬೇಕು, ನೀವು ನನ್ನ ಜೊತೆ ಬನ್ನಿ ಅಂತ ಹೇಳುತ್ತಾನೆ. ಅಣ್ಣ ಅವರ ಗಾಡಿಯಲ್ಲಿ ಕುಳಿತುಕೊಂಡು ಮನೆಗೆ ಬರುತ್ತಾನೆ. ಅಣ್ಣ ಮತ್ತೊಮ್ಮೆ ಖುಷಿಯಿಂದ ಶ್ರೀಧರ ಸ್ವಾಮಿಗೆ ಧನ್ಯವಾದಗಳು ಅಂತ 3 ಬಾರಿ ಹೇಳುತ್ತಾನೆ. ಮನೆಯ ಒಳಗೆ ಹೋಗಿ ಅಶುಪುಟ್ಟ ಅಂತ ತನ್ನ ತಂಗಿಯನ್ನ ಕರೆಯುತ್ತಾನೆ. ಆದರೆ ತಂಗಿ ಮನೆಯಲ್ಲಿ ಇರೋದಿಲ್ಲ. ಅಣ್ಣ ಗಾಬರಿಯಿಂದ ಎಲ್ಲ ಕಡೆ ಹುಡುಕುತ್ತಾನೆ. ತಂಗಿ ಎಲ್ಲಿಯೂ ಕಾಣೋದಿಲ್ಲ.
ಅಣ್ಣನಿಗೆ ತುಂಬ ತಲೆಬಿಸಿಯಾಗಿ ಅಲ್ಲೇ ಯೋಚನೆ ಮಾಡುತ್ತಾ ಹೊರಗೆ ಹೋಗುತ್ತಾನೆ. ಆಗ ಸವಿತಾ ಅಜ್ಜಿ ಜೊತೆ ತಂಗಿ ಬರುತ್ತಾಳೆ. ಅಣ್ಣನಿಗೆ ಹೋದ ಜೀವ ಮತ್ತೆ ಬಂದ ಹಾಗೆ ಆಯಿತು. ಅಣ್ಣ ಪ್ರೀತಿಯಿಂದ, ಅಶು ಪುಟ್ಟ, ಬಾ ಕಂದ, ಇಲ್ಲಿ ನಿನಗೆ ಕಬ್ಬು ತಂದಿದ್ದೇನೆ, ತಿನ್ನು ಅಂತ ಹೇಳುತ್ತಾನೆ. ತಂಗಿ ಹತ್ತಿರ ಬಂದು ಕಬ್ಬನ್ನ ನೋಡಿದ ತಕ್ಷಣ, ಈ ಕಬ್ಬು ಸರಿಯಿಲ್ಲ, ನನಗೆ ಇದು ಬೇಡ, ಬೇರೆ ಕಬ್ಬು ತೆಗೆದುಕೊಂಡು ಬಾ, ಇದು ನಾನು ತಿನ್ನೋದಿಲ್ಲ ಅಂತ ಹಠ ಮಾಡುತ್ತಾಳೆ. ಅಣ್ಣನಿಗೆ ಏನು ಮಾಡೋದು ಅಂತ ತಿಳಿಯೋದಿಲ್ಲ. ತಂಗಿ ಹಠ ಮಾಡುತ್ತಾಳೆ. ಆಗ ಅಣ್ಣ ಯೋಚನೆ ಮಾಡುತ್ತಾ ನಿಂತಿರುವಾಗ ತಂಗಿ ಸಿಟ್ಟಿನಿಂದ ಆ ಕಬ್ಬನ್ನ ತೆಗೆದುಕೊಂಡು ಅಣ್ಣನ ಹತ್ತಿರ ಬಂದು, ನನಗೆ ಬೇರೆ ಕಬ್ಬು ತೆಗೆದುಕೊಂಡು ಬಾ. ಅಣ್ಣ ಹೇಳುತ್ತಾನೆ, ಅಶು ಪುಟ್ಟ, ನಿನಗೆ ಬೇರೆ ಕಬ್ಬು ನಾಳೆ ತಂದು ಕೊಡುತ್ತೇನೆ, ನೀನು ಈಗ ಇದನ್ನ ತಿನ್ನು ಪುಟ್ಟ, ಇದು ತುಂಬ ಚೆನ್ನಾಗಿದೆ, ಏನೂ ಆಗಿಲ್ಲ ಅಂತ ಹೇಳಿ ಬೇಸರದಲ್ಲಿ ಹೊರಗಡೆ ಹೋಗಿ ಯೋಚನೆ ಮಾಡುತ್ತಾ ನಿಂತುಕೊಂಡನು. ಆಗ ತಂಗಿ ಕಬ್ಬನ್ನ ಹಿಡಿದುಕೊಂಡು ಅಣ್ಣನ ತಲೆಗೆ ಜೋರಾಗಿ ಹೊಡೆಯುತ್ತಾಳೆ. ಇಲಿಮರಿ ಅದೇ ಸಮಯಕ್ಕೆ ಮನೆ ಒಳಗೆ ಬರುತ್ತದೆ. ಆಗ ತಂಗಿ ಹೆದರಿಕೊಂಡು ಜೋರಾಗಿ ಕಿರುಚಿಕೊಳ್ಳುತ್ತಾಳೆ, ಅಣ್ಣ ಅಣ್ಣ ಎಂದು. ಆಗ ಅಣ್ಣ ಹೊರಗಿನಿಂದ ಎದ್ದು ಬಂದು, ಅಶು ಪುಟ್ಟ, ನಿಂದು ದಿನ ಇದೇ ಆಯಿತು, ಕನಸು ಕಾಣೋದು, ಜೋರಾಗಿ ಕಿರುಚಿಕೊಳ್ಳೋದು, ನನಗೆ ನೋಡಿ ನೋಡಿ ಸಾಕಾಯಿತು, ನಿನ್ನಿಂದ ನಾ ಕಣ್ಣು ತುಂಬ ನಿದ್ರೆ ಮಾಡದೆ ಕೆಲವು ದಿವಸಗಳೇ ಆಯಿತು. ತಂಗಿ ಹೇಳುತ್ತಾಳೆ, ಮತ್ತೆ ಅದೇ ಕನಸು ಅಣ್ಣ, ನಾನೇನ್ ಮಾಡ್ಲಿ? ಅಣ್ಣ ಹೇಳುತ್ತಾನೆ, ನೀನು ಏನೂ ಮಾಡೋದು ಬೇಡ, ಸುಮ್ಮನೆ ಕಣ್ಣು ಮುಚ್ಚಿ ಶ್ರೀಧರ ಸ್ವಾಮಿ ನೆನೆದುಕೊಂಡು ಆರಾಮಾಗಿ ಮಲಗು, ಅಷ್ಟೇ ಸಾಕು. ತಂಗಿ ಹೇಳುತ್ತಾಳೆ, ಅಣ್ಣ ಕಬ್ಬು. ಎಂತ ಕಬ್ಬು ಬೇಕಾ ನಿಂಗೆ? ಕಬ್ಬು ಗಿಬ್ಬು ಅನ್ನೋ ನಿನ್ನ ಮಂಡಿ ವರ್ದೆ ಹಾಕ್ತೆ ಕಾಣೀಗ. ಅಣ್ಣ ಶಾಕ್, ತಂಗಿ ರಾಕ್. ಮೊದಲ ಅಧ್ಯಾಯ ಮುಗೀತು. ಮುಂದುವರೆಯುತ್ತದೆ. ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಇಷ್ಟವಾದರೆ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡಿ, ಹೀಗೆ ಹೇಳ್ತೇನೆ ಅಂತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.